ಹಾಯ್, KCET ರ್ಯಾಂಕ್ ಅನೌನ್ಸ್ ಆಯ್ತು. ಮುಂದಿನ ಒಂದು 7 to 10 ಡೇಸ್ ಅಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಕೌನ್ಸಿಲಿಂಗ್ಗೋಸ್ಕರ ನೀವೀಗ ಪ್ರಿಪೇರ್ ಆಗ್ಬೇಕು. ಈಗ ಕೌನ್ಸಿಲಿಂಗ್ ಸಂಬಂಧ ಮೊದಲಿಗೆ ಸ್ಟಾರ್ಟ್ ಆಗುವಂತಹ ಪ್ರಾಸೆಸ್ ಆಪ್ಷನ್ ಎಂಟ್ರಿ. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ವಿಡಿಯೋನ ಮಾಡ್ತಾ ಇರೋದು. ಹಾ, ಹಲವಾರು ವಿದ್ಯಾರ್ಥಿಗಳು ನಮ್ಗಿನ್ನೂ ರ್ಯಾಂಕ್ ಅನೌನ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಯಾರ್ಯಾರಿಗೆ ರ್ಯಾಂಕ್ ಅನೌನ್ಸ್ ಆಗಿಲ್ವೋ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ PUC ಮಾರ್ಕ್ಸ್ ಡೀಟೇಲ್ಸ್ ಏನಿದೆ ಅದು ಕೇದವರಿಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ರ್ಯಾಂಕ್ ಅನೌನ್ಸ್ ಆಗಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಮೊದಲಾಗಿ ಟೆನ್ಷನ್ ಮಾಡ್ಕೋಬೇಡಿ. ಯಾರಿಗೆ ರ್ಯಾಂಕ್ ಅನೌನ್ಸ್ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳಿಗೆ PUC ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ, ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಮೂಲಕ ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅಂತ ತಿಳಿಸ್ತಾರೆ. ಅದಕ್ಕೆ ಜಾಸ್ತಿ ಟೈಮ್ ಇರಲ್ಲ, ಸ್ವಲ್ಪ ಆಕ್ಟಿವ್ ಆಗಿ ಎಲ್ಲ ಅಪ್ಡೇಟ್ಸ್ ಅನ್ನ ಚೆಕ್ ಮಾಡ್ತಾ ಇರಿ. ಸೊ ಯಾರಿಗೆ ರ್ಯಾಂಕ್ ಅನೌನ್ಸ್ ಆಗಿಲ್ವೋ ಅವರು ತಮ್ಮ PUC ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ 1 or 2 ಡೇಸ್ ಅಲ್ಲಿ ನಿಮಗೂ ಕೂಡ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ, ಸ್ಪಾಟ್ ರ್ಯಾಂಕ್ ಅಂತ ಅನೌನ್ಸ್ ಮಾಡ್ತಾರೆ. ನಂತರ ನೀವು ಕೂಡ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ವಿವಿಧ ಇಂಜಿನಿಯರಿಂಗ್ ಬ್ರಾಂಚಸ್ ಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈ ಕಾಲೇಜ್ ಸ್ಟಡಿ ಮಾಡುವಂತಹ 85% ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಸೆಲೆಕ್ಟ್ ಆಗಿ ವಿವಿಧ ಕಂಪನಿಗಳಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಕಾಲೇಜ್ನವರು ಇನ್ಫೋಸಿಸ್, IBM, TCS, ABB, ICT ಅಕಾಡೆಮಿ ಈ ರೀತಿ ಕಂಪನಿಗಳ ಜೊತೆಗೆ MOU ಸೈನ್ ಮಾಡಿದರೆ ಇದರಿಂದ ಒಳ್ಳೊಳ್ಳೆ ಕಂಪನಿಗಳಲ್ಲಿ ನಿಮಗೆ ಟ್ರೈನಿಂಗ್ ಅನ್ನ ಅಂದ್ರೆ ಇಂಟರ್ನ್ಶಿಪ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಕಾಲೇಜ್ನವರು NAAC ಮತ್ತು NBA ಕಡೆಯಿಂದ ಅಕ್ರಿಡೇಷನ್ ಪಡೆದಿದ್ದಾರೆ. ಇಲ್ಲಿ ನಡೆಯುವಂತಹ ಇನ್ನೋವೇಷನ್ ಪ್ರಾಜೆಕ್ಟ್ಸ್ಗೆ AICTದವರು ISC4 ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. QSI ಗೇಜ್ನವರು ಡೈಮಂಡ್ ರ್ಯಾಂಕಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ. ಈಗ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಇದು ನಿಮ್ಗೆ ತಿಳಿಸೋದಾದ್ರೆ, ನಿಮ್ಗೆ ಈಗ ರ್ಯಾಂಕ್ ಅನೌನ್ಸ್ ಆಗಿದೆ. ರ್ಯಾಂಕ್ ಪ್ರಕಾರ ನಿಮ್ಗೆ ಕಾಲೇಜ್ ಕೂಡ ಅಲಾಟ್ ಮಾಡ್ಬೇಕಾ? ಡೈರೆಕ್ಟ್ ಆಗಿ ಕೇಳಿದವರು ನಿಮ್ಮ ರ್ಯಾಂಕ್ ಈ ರೀತಿ ಬಂದಿದೆ, ಈ ರೀತಿ ಕಾಲೇಜ್ ಅಲಾಟ್ ಮಾಡ್ತೀನಿ ಅಂತ ಕೊಡಲ್ಲ. ನಿಮ್ಮ ಪ್ರಯಾರಿಟಿಯನ್ನ ನೀವು ತಿಳಿಸ್ಬೇಕು. ನನಗಿಂತ ಕಾಲೇಜ್ ಇಷ್ಟ ಅಥವಾ ಈ ಎಲ್ಲಾ ಕಾಲೇಜ್ಗಳು, ಈ ಎಲ್ಲಾ ಕೋರ್ಸ್ಗಳು ಇಷ್ಟ ಅಂತ ಆಪ್ಷನ್ ಎಂಟ್ರಿ ಮಾಡಿ ತಿಳಿಸ್ಬೇಕು. ಆ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ನಿಮ್ಮ ರ್ಯಾಂಕ್ ಏನಿದೆ ಅದನ್ನ ಕನ್ಸಿಡರ್ ಮಾಡಿ ಯಾವ ಕಾಲೇಜನ್ನ ನಿಮ್ಗೆ ಅಲಾಟ್ ಮಾಡೋದಕ್ಕೆ ಆಗತ್ತೆ ಅದನ್ನ ಕೇಳಿದವರು ಅಲಾಟ್ ಮಾಡ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ನಡೆಯುವಂತಹ ಪ್ರಾಸೆಸ್ ಏನಿದೆ ಆಪ್ಷನ್ ಎಂಟ್ರಿ ಪ್ರೀ ರೌಂಡ್ ಕೌನ್ಸಿಲಿಂಗ್ ಗೆ ಸಂಬಂಧಿಸಿದಂತೆ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು 7 to 10 ಡೇಸ್ ಒಳಗಡೆ ಆಗತ್ತೆ ಆಪ್ಷನ್ ಎಂಟ್ರಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಹೇಗೆ ಪ್ರಿಪೇರ್ ಆಗೋದು ಅಂತ ಹೇಳಿದ್ರೆ, ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡ್ತಾರೆ. ಆಲ್ರೆಡಿ ಎಂಜಿನಿಯರಿಂಗ್ ನ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಕೆ ನನಗೀಗ AIML ಇಷ್ಟ, ಅಥವಾ ಡೇಟಾ ಸೈನ್ಸ್ ಇಷ್ಟ, ಸೈಬರ್ ಸೆಕ್ಯೂರಿಟಿ ಇಷ್ಟ, ಕಂಪ್ಯೂಟರ್ ಸೈನ್ಸ್ ಇಷ್ಟ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಷ್ಟ. ಸೊ ಇದನ್ನ ಆಫರ್ ಮಾಡುವಂತಹ ಎಂಜಿನಿಯರಿಂಗ್ ಕಾಲೇಜಸ್ ಯಾವ್ಯಾವ್ದಿದ್ದಾವೆ ಅದನ್ನ ಲಿಸ್ಟ್ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ನಿಮ್ಗೆ ನರ್ಸಿಂಗ್ ಕೂಡ ಇಷ್ಟ ಇದ್ರೆ ನಿಮ್ಗೆ ಹತ್ತಿರದಲ್ಲಿರುವಂತಹ ನರ್ಸಿಂಗ್ ಕಾಲೇಜ್ ಯಾವ್ದಿದೆ ಅವುಗಳನ್ನ, ಅಥವಾ ನಿಮಗೆ ಇಂಥ ಒಂದು ಪರ್ಟಿಕ್ಯುಲರ್ ನರ್ಸಿಂಗ್ ಕಾಲೇಜ್ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಿದೆ, ರಿವ್ಯೂ ಚೆಕ್ ಮಾಡಿದ್ದೀರಾ, ಅಲ್ಲಿ ವಿಸಿಟ್ ಮಾಡಿದ್ದೀರಾ, ಅಥವಾ ನಿಮ್ಮ ರಿಲೇಟಿವ್ಸ್ ಯಾರೋ ಸ್ಟಡಿ ಮಾಡಿದಾರೆ, ಅವ್ರು ಹೇಳಿದಾರೆ ಈ ಕಾಲೇಜ್ ತುಂಬಾ ಚೆನ್ನಾಗಿದೆ ಅಂತ. ಸೊ ಆ ರೀತಿ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೋಬೇಕು. ಎಂಜಿನಿಯರಿಂಗ್, ನರ್ಸಿಂಗ್, ವೆಟರ್ನರಿ, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ನಂತರ ಫಾರ್ಮಸಿ ರಿಲೇಟೆಡ್ ಕೋರ್ಸಸ್. ಸೊ ಎಲ್ಲದನ್ನು ಕೂಡ ನಿಮ್ಗೆ ಯಾವ್ಯಾವ ಕೋರ್ಸಸ್ ಇಷ್ಟ ಮೊದಲಿಗೆ ಆ ಕೋರ್ಸಸ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು. ಈ ಎಲ್ಲ ಕೋರ್ಸ್ ನನಗೆ ಇಷ್ಟ ಅದನ್ನ ಲಿಸ್ಟ್ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಆ ಕೋರ್ಸ್ಗಳನ್ನ ಯಾವ್ಯಾವ ಕಾಲೇಜ್ಗಳಲ್ಲಿ ಮಾಡೋದಕ್ಕೆ ಇಷ್ಟ, ಅಥವಾ ಆ ಕೋರ್ಸ್ಗಳನ್ನ ಯಾವ್ಯಾವ ಕಾಲೇಜ್ಗಳು ಆಫರ್ ಮಾಡುತ್ತೆ ಅದನ್ನು ಲಿಸ್ಟ್ ಮಾಡ್ಕೊಳ್ಳೋದು. ನಂತರ ಎಲ್ಲಾ ಕಾಲೇಜ್ ಇಷ್ಟ ಇರಲ್ಲ, ನಿಮಗೆ ಪ್ರಯಾರಿಟೀಸ್ ಬೇರೆ ಬೇರೆ ಇರುತ್ತೆ. ನಮ್ಮ ಊರಿಗೆ ಹತ್ತಿರದಲ್ಲಿರುವಂತಹ ಕಾಲೇಜ್ ಸ್ಟಡಿ ಮಾಡ್ತೀನಿ, ಅಥವಾ ದೂರದಲ್ಲಾದ್ರೂ ನಡೆಯುತ್ತೆ, ನಂಗೆ ಟಾಪ್ ಕಾಲೇಜ್ ಬೇಕು ರ್ಯಾಂಕ್ ಪ್ರಕಾರ, ಆ ರೀತಿನೂ ಇರುತ್ತೆ. ಹಾಗಿದ್ದಾಗ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ನಿಮಗೆ ಇಷ್ಟ ಇರುವಂತಹ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ ನಂತರ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಅಂತ ನಡೆಯುತ್ತೆ. ಈಗ ಆಪ್ಷನ್ ಎಂಟ್ರಿಗೆ ಲಿಂಕ್ ಕೊಡ್ತಾರೆ ಕೇದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಈಗ ರಿಸಲ್ಟ್ ಅನ್ನು ಚೆಕ್ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರಲ್ವಾ, ಅದೇ ರೀತಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಅದರ ಮೂಲಕ ಲಾಗಿನ್ ಆಗ್ಬೇಕು. ಲಾಗಿನ್ ಆದಂದ್ರೆ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಎಂಜಿನಿಯರಿಂಗ್, ನಂತರ ನರ್ಸಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್ ರೀತಿ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಕಾಲೇಜ್ಗಳು ಸ್ಕ್ರೀನ್ ಮೇಲೆ ಕಾಣ್ತಾ ಇರತ್ತೆ. ಸರಿನಾ? ಅದರಲ್ಲಿ ಇರುವಂತಹ ಕಾಲೇಜ್ಗಳನ್ನ ನಿಮ್ಮ ಪ್ರಯಾರಿಟಿ ಪ್ರಕಾರ ನೀವು ಲಿಸ್ಟ್ ಮಾಡ್ಕೋಬೇಕು. ಅಂದ್ರೆ ಸೆಲೆಕ್ಟ್ ಮಾಡೋದಿರುತ್ತೆ. ಓಕೆ, ಈಗ RVC ದಲ್ಲಿ ಎಂಜಿನಿಯರಿಂಗ್ ನನ್ನ ಫಸ್ಟ್ ಪ್ರಯಾರಿಟಿ ಸೆಲೆಕ್ಟ್ ಮಾಡ್ಕೊಂಡ್ರಿ. ಎಂಜಿನಿಯರಿಂಗ್ ಅಲ್ಲೂ ಕೂಡ AIML ಅದನ್ನ ಫಸ್ಟ್ ಪ್ರಯಾರಿಟಿ ಸೆಲೆಕ್ಟ್ ಮಾಡ್ಕೊಂಡ್ರಿ. ನಂತರ ಅದೇ ರೀತಿ 1-2-3 ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಅದ್ರ ನಂತರ ಏನಿಸುತ್ತೆ, ನನ್ಗೀಗ ವೆಟರ್ನರಿ ಸಿಗೋ ಚಾನ್ಸ್ ಇದೆ. ಸೊ ಈ ಕಾಲೇಜಲ್ಲಿ ಎಂಜಿನಿಯರಿಂಗ್ ಸಿಕ್ಕರೆ ಮಾಡ್ತೀನಿ. ಈ ಸ್ಟಾರ್ಟಿಂಗ್ ಅಲ್ಲಿ ಆಡ್ ಮಾಡೋದ ಕಾಲೇಜ್ ಬಿಟ್ಟು ನೆಕ್ಸ್ಟ್ ಎಂಜಿನಿಯರಿಂಗ್ ಕಾಲೇಜ್ಗಿಂತ ನಾನು ವೆಟರ್ನರಿ ಮಾಡೋದಕ್ಕೆ ಇಷ್ಟಪಡ್ತೀನಿ 1-2 ಕಾಲೇಜಲ್ಲಿ ಅಂತ ಹೇಳಿದ್ರೆ ವೆಟರ್ನರಿಯನ್ನ ಆಡ್ ಮಾಡ್ಕೋಬಹುದು.
ಅದಂದ್ರೆ ಮತ್ತೆ ಇಂಜಿನಿಯರಿಂಗ್ ಆಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾವ ಆರ್ಡರ್ ಅಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಆಡ್ ಮಾಡ್ಕೋಬಹುದು ನೀವು. ಸರಿನಾ? ಈ ರೀತಿ ಈ ಆಪ್ಷನ್ ಎಂಟ್ರಿ ನಡೆಯುತ್ತೆ. ಆಪ್ಷನ್ ಎಂಟ್ರಿ ಬಗ್ಗೆ ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಕಮೆಂಟ್ ಬಾಕ್ಸ್ ತಿಳಿಸಿ, ನಾನು ನಿಮಗೆ ಡೌಟ್ಸ್ ನ ಸಾಲ್ವ್ ಮಾಡ್ತೀನಿ. ಅಂದ್ರೆ ವರ್ಕ್ ಸ್ವಲ್ಪ ಜಾಸ್ತಿ ಇದೆ, ಬಿಸಿ ಇದೆ, ಬಟ್ ಸ್ಟಿಲ್ ಎಷ್ಟೇ ಬಿಸಿ ಇದ್ರೂ ಕೂಡ ನಿಮ್ಮ ಡೌಟ್ಸ್ ಅನ್ನ ನಾನು ಸಾಲ್ವ್ ಮಾಡ್ತೀನಿ. ಟೆನ್ಷನ್ ತೆಗೆದುಕೋಬೇಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.